ಈಗ ರಾಜು ಬಂದಾಳಲ್ಲ ಇನ್ನು ಅಂತನದ ಕೆಲಸ ಅದೆಲ್ಲ ಆಕೆ ಮಾಡ್ತಾಳೇನು. ಅವಂಗ ಇವಂಗ ಯಾಕೆ ಹಚ್ಚಬೇಕು, ಸುಮ್ಮ ರೊಕ್ಕ ದಂಡ ಈಕೆ ಮಾಡ್ಲಿನ್. ಯಾವ ನಮ್ಮನೆ ಇಂತಕ ಬರೋದ ಬೇಡ, ಎಲ್ಲ ಈಕೆ ಮಾಡ್ಕೊಲಿನ್. ಬಂದಾಳಲ್ಲ ಅಕ್ಕಿ ಬರ್ತಾಳಂತ ಕಮಲವ್ವ, ಇಬ್ರು ಸೇರಿ ಅಕ್ಕ ತಂಗಿ ಮಾಡ್ಕೊಲಿ. ನಾವು ಆರಾಮ್ ಕುಂದಿರ್ತೇವೆ. ಏ ರಾಜಿ, ರಾಜಿ ರತ್ರಿ ಕರೆದ್ರೆ ಹೇಳ್ರತಿ. ಏನಿಲ್ಲ, ಏನು ಮಾಡ್ತಿದ್ದಿ ಕೆಲಸ ಒಳಗೆ? ಬರೀ ಒಳಗೆ ಕುಂತು ಬಿಡ್ತಿದ್ಯೇನು? ಬಡ ಬಡ ಬಂದು ದನ ಕರುಗಳು ಏನು ಮಾಡಕತ್ತಾವು ನೋಡೋದು ಗೊತ್ತಿಲ್ಲ, ಅದಕ್ಕೆ ತಿನ್ನಕ್ಕೆ ಹಾಕೋದು ಗೊತ್ತಿಲ್ಲ, ತೌಡ್ಗ ಇಡಬೇಕು, ಮೇವು ಹಾಕಬೇಕು, ಇದೆಲ್ಲ ಯಾರು ಮಾಡ್ತಾರೋ? ಯಾಕೆ ರತಿ ಈಗ ಯಾರು ಬರಬಾರ್ರಿ ಹಾಕಕ್ಕ? ಮೊದಲು ರಮೇಶನ ಬರ್ತಿದ್ದಲ್ರಿ, ಈಗ ಅವ್ರು ಬರವಾರನ್ರಿ ಹಾಕಕ್ಕ? ಎಲ್ಲಿ ಓಡಿಗ್ಯಾನೋ ಏನೋ, ಅವ್ನು ಏನು ತಿನ್ನ ಕೇಳ್ಕೊತ ಬಂದಿದ್ಲಿಲ್ಲ, ಎಲ್ಲಿ ಬಂದೇ ಇಲ್ವಾ ಅಂತ ನಾನಂದ್ರೆ ಪಾಪ ಹೋತ್ ಹೊಟ್ಟೆ ಮಾಡ್ಕೊಂಡು ಇಲ್ಲಿ ಮಠ ಬಂದಿದ್ಲು. ಎಲ್ಲಿ ಹೋಗ್ಯಾನ ಸುಡುಗಾಡಕ್ಕೆ ಯಾರಿಗೆ ಗೊತ್ತಾ? ಇನ್ನು ಮುಂದೆ ಯಾವನು ಹಚ್ಚೋದ ಬೇಡ, ಹಿಂಗೆ ನಡಕ ಕೈ ಕೊಟ್ಟು ಹೋಗ್ಬಿಡ್ತಾವು. ಅದಕ್ಕೆ ಇನ್ನು ಮುಂದೆ ನೀನು ಕಮಲವ್ ಬರ್ತಾ ಅಂತ ಇಬ್ರು ಕೂಡ ಮಾಡ್ಕೊತ ಹೋಗ್ರಿ. ಆಕೆ ಇಲ್ಲೇ ಬರ್ತಾ ಅಂತ ಅದನ್ನ ಸೋಮುಗ ಹೇಳ್ಬೇಕಾಗೈತಿ. ಈಗ ಕಮಲವಕ್ಕನ ಇಲ್ಲೇ ಬರ್ತಾಳ್ರಿ. ಆತು ಬಿಡ್ರತ್ತೀರ, ಚಲೋ ಆತು. ಅಷ್ಟರ ಕೂಡಿ ಇಲ್ಲೇ ಇರಾಕ್ ಬರ್ತೈತಿ. ನಮಗೂ ಮಕ್ಕಳಿಲ್ಲ, ಮಕ್ಕಳನ್ನಾರ ನೋಡಿ ನಮ್ಗೊಂದು ಸ್ವಲ್ಪ ಜಲ್ದಿ ಯಾರ ಮಕ್ಕಳಾಗ್ತಾ ಅಂತ ಅನಿಸ್ತತಿ. ಅಲ್ಲ ನಾ ಈಗ ಇಷ್ಟು ಬೈಯಾಕತ್ತನು, ಈಗ ಯಾತೇವ್ರಿ ಎಂತ ಬುದ್ಧಿ ಕೊಟ್ಟಾನ? ಸುಮ್ಮದಾಳು ಅವಾಗ ಇದ್ರ ನಾ ಯಾಕೆ ಮಾಡ್ರಿ, ಅದು ಮಾಡ್ರಿ, ಇದು ಮಾಡ್ರಿ ಅಂತಿತ್ತು. ಏನು ತೆರೆಯಾಗ ತುಂಬ್ಕೊಂಡು ಬಂದಂಗೆ ಐತಿಕಿ. ಈಕಿ ಜೊತೆ ಸ್ವಲ್ಪ ಹುಷಾರಾಗೇ ಇರ್ಬೇಕು ನಾನು. ಯಾವಾಗ ಹೆಂಗೆ ಉಲ್ಟಾ ಹೊಡ್ತಿದ್ದೆ ಗೊತ್ತಾಗಂಗಿಲ್ಲ. ಏನು ಯಾಕೆ ರೀತಿ ಏನು ಯೋಚನೆ ಮಾಡತ್ತೀರಿ? ನಾನು ಯಾಕೆ ಸುಮ್ಮನೆ ಯೋಚನೆ ಮಾಡತ್ತೀರಿ? ಹಂಗೇನಿಲ್ಲ, ನಾ ಯಾಕೆ ಹಂಗೆ ಯೋಚನೆ ಮಾಡಲಿ? ಆತ ಬಡ ಬಡ ಮಾಡ್ಕೊ ಹಂಗಾರ. ನಾನು ಒಳಗೆ ಸ್ವಲ್ಪ ಕೆಲಸ ಅದಾವು, ಅವ್ನು ಮಾಡ್ಕೊಂಡು ಕಾಸ ನಿತ್ಯ ಏನು ಮಾಡತ್ತಾಳ ನೋಡ್ತಾನಂತ. ನೀ ಕಡೆನ ಮಕ್ಕೋ, ಆ ಕಡೆದು ಹೋಗಕ್ಕೆ ಹೋಗಬೇಡ. ಆತ್ರಿ ಆಯ್ತಾರ, ನೀವು ಹೇಳಿದ್ಮೇಲೆ ನಾನು ಯಾಕಲ್ಲಿ ಹೋಗ್ಲಿ? ನಾನು ಇಷ್ಟು ದಿನ ಏನಾದ್ರು ಹೋಗಿ ಮಲ್ಕೋತಿದ್ದೇನ? ಆ ರೂಮ್ ಅವಾಗ ಬಿಟ್ಟೇನಲ್ರಿ ನಿತ್ಯ ಮದುವೆ ಆಗಾನ, ಇಲ್ಲೇ ಮಕ್ಕೋತಾನು. ಅದಕ್ಕೆ ನಾನು ಇಲ್ಲೇ ಮಕ್ಕೋತೇನೆ ರೀ. ಏನು ಮಾಡತ್ತೀರಿ ಇಲ್ಲೇ? ಏನು ಅಕ್ಕ ಬರ್ಕೊಡೋದಂದ್ರೆ ಹೇಳಕೈತೆ ನತ್ತೇಮ್ಮ ಇವಾಗ ಅಲ್ಲಿ ಮಕ್ಕೋ ಇಲ್ಲಿ ಮಕ್ಕೋ ಅಂತ. ಇಲ್ಲ ನೋಡು, ನನಗೆ ಸಪ್ರೇಟ್ ರೂಮ್, ನಾನು ಮೊದಲು ಮಕ್ಕೋತಿದ್ನಲ್ಲ, ನಂಗೆ ಅದ ರೂಮ ಬೇಕು. ನನಗೆ ಆಗಂಗಿಲ್ಲ ಅಲ್ಲಿ ಮಕ್ಕೊಳಕ್ಕೆ. ಅಕ್ಕ ಮಾಮನಂತೆ ನೀನ ಮಕ್ಕೋ. ನನಗೆ ಇಷ್ಟು ದಿನ ಮಕ್ಕೊಂಡೇನೋ, ಇನ್ಮೇಲೆ ನೀ ಮಕ್ಕೋ. ನನಗೆ ಯಾಕೋ ಸರಿ ಹೋಗತ್ತಲ್ಲ, ನಾನು ದಿನ ಬರವಲ್ತು ಅದಕ್ಕೆ. ಅಯ್ಯೋ ಪರವಾಗಿಲ್ಲ ನಿತ್ಯ, ಅಲ್ಲೇ ಮಕ್ಕೊಂಬಿಡು. ಈಗಾರ ಮದುವೆ ಆಗಿದ್ದು ಚಂದಾಗಿ ಇರಬೇಕಲ್ಲ. ನನಗಂತೂ ಮಕ್ಕಳಾಗಿಲ್ಲ, ನಿನಗಾರ ಮಕ್ಕಳಾಗಲಿ. ಮಕ್ಕಳು ಮಾಡ್ಕೊಂಡು ನಾನೇನು ಮಾಡಲಿ? ನಾನು ಹಿಂದೆಲ್ಲ ನಾಳೆ ಹೋಗಾಕಿ. ನಾನು ಸುಮ್ಮನೆ ನಾಟಕ ಮಾಡತ್ತಿದ್ನಿ, ನೀನು ನಿನ್ನ ಬಗ್ಗೆ ಕಂಡು ಹಿಡಿಬೇಕಂತೇಳಿ. ನೀ ಯಾಕೋ ಭಾಳ ಚೇಂಜ್ ಆದಂಗೆ ಆಗೈತಿ. ಹಿಂಗೆ ಚೇಂಜ್ ಆದ್ರೆ ನಾ ಹೆಂಗೆ ನಿನ್ನ ಬಗ್ಗೆ ಕಂಡು ಹಿಡೀಲಿ? ಸತ್ಯ ಗೊತ್ತಾಗ್ಬೇಕು ಹೆಂಗೆ? ಆದರೂ ರಾಜಿ ಅಕ್ಕ, ಯಾಕೋ ನೀನು ಊರಿಗೆ ಬಂದಾಗ ಭಾಳ ಚೇಂಜ್ ಆಗಿಬಿಟ್ಟಿದ್ದಿ. ಯಾಕಕ್ಕ ಏನಾಯಿತು? ಏನಾದರೂ ಪ್ರಾಬ್ಲಮ್ಮನ? ಯಾರ ಇದ್ರೆ ನನ್ನ ಮುಂದೆ ಹೇಳಕ್ಕ. ಏನು ಅತ್ತೆಮ್ಮ ಬೈದ್ರೂ ಸುಮ್ಮ ಅದಿ, ಇಲ್ಲ ಅಂದ್ರೆ ನೀನು ಹಿಂಗೆ ಸುಮ್ಮನೆ ಇರಾಕೆ ಅಲ್ಲ. ಯಾಕಕ್ಕ ಏನಾಯಿತು? ಅಯ್ಯಯ್ಯ, ಹಿಂಗೆ ಸುಮ್ಮನೆ ಇರಾಕ ಒಂದು ಕಾರಣ ಐತೆ ಇವ. ನಮ್ಮ ಅವ್ವನ ಮೇಲೆ ಹಾನಿ ಮಾಡಿ ಬಂದಾನ. ಇಲ್ಲ ಅಂದಿದ್ರೆ ನಾನು ನಿಮ್ಮ ಸುಮ್ಮನೆ ಬಿಡ್ತಿದ್ನೇನು? ಹೊರದು ಹರ್ವಿ ಪಲ್ಯ ಮಾಡ್ತಿದ್ನಿ. ಮತ್ತೆ ಕೇಳಾಕತ್ತ ಬಾಯಿ ಮುಚ್ಕೊಂಡಿರು. ಸಿಟ್ಟು ಬಂದ್ರೆ ನೋಡಿ ತಲೆ ಮೇಲೆ ಎಗಿರು ಕುಂತು ಬಿಡ್ತಾನೆ. ಆಯ್ತಿ ಹಾಗೇನಿಲ್ಲ, ಇಷ್ಟು ದಿನ ಹುಚ್ಚಿ ಹಂಗೆ ಮಾಡ್ಕೊತ ಎಲ್ಲ ಜೊತೆ ಜಗಳಾಡ್ಕೊತ ಹೋಗ್ತಿದ್ನಿ. ಇನ್ನು ಮುಂದೆ ಹಂಗೆ ಮಾಡಬಾರ್ದು, ಚಂದಾಗ ಇದ್ರಾಯ್ತು ಅಂತ ಅನ್ಕೊಂಡ್ಬಿಟ್ಟೇನು. ಈ ಜಗಳದಿಂದ ಏನಾಗೋದೈತಿ ಹೇಳು? ಯಾಕಂದ್ರೆ ನಾವು ಇವತ್ತು ಸಾಯ್ತೋ ನಾ ಸಾಯ್ತೋ ಅಂತ ನಮ್ಗೆ ಗೊತ್ತಿರಂಗಿಲ್ಲ. ಯಾವುದೋ ಒಂದು ಕಾರಣದಿಂದ ಆದರೂ ಸಹಾಯ ಆಗ್ತಾವ ನೋಡಿ. ಇವಾಗ ಎಲ್ಲೆಲ್ಲೋ ಹಾರ್ಟ್ ಅಟ್ಯಾಕ್ ಆಗಿ ಸಾಯ್ತಾರೆ, ಆಕ್ಸಿಡೆಂಟ್ ಆಗಿ ಸಾಯ್ತಾರೆ. ಅವ್ರಿಗೇನು ಗೊತ್ತಿರ್ತತೇನು ನಾವು ಇವತ್ತು ಸಾಯ್ತೋ ಅಂತೇಳಿ? ಇಲ್ಲ, ಆದರೂ ಪಾಪ ಸಾಯ್ತಾರ. ಏನು ಮಾಡೋಕ್ಕಾಗ್ತತಿ? ಸಣ್ಣ ವಯಸ್ಸಿನಾಗ ಸಾಯ್ತಾರೆ. ಅದಕ್ಕೆ ನನಗೆ ಅನಿಸ್ತು, ಏನೈತಿ ಕಟ್ಕೊಂಡು ಹೋಗಂಗಿಲ್ಲ ನಾವು ಸತ್ತ ಮೇಲಂತೂ. ಇದ್ದಾಗಾರ ಚಂದಾಗ ಇದ್ರೆ ಅದನ್ನ ನಕ್ಕೊಂತ ಅಂತೇಳಿ ಅನ್ಕೊಂಡು ಕಾಸ ಬನ್ನಿ. ಏನು ಒಂದು ಮಾತು ಬರ್ತೈತಿ, ಒಂದು ಮಾತು ಹೋಗ್ತೈತಿ. ಅಷ್ಟಕ್ಕೆಲ್ಲ ನಾವು ಜಗಳಾಡ್ಕೊತ ಕುಂತ್ರೆ ನಾಳೆ ಏನು ಹೊತ್ಕೊಂಡು ಹೋಗ್ತೇವೆ ಹೇಳು? ಮಾತಷ್ಟೇ ಅಲ್ಲ. ಅದಕ್ಕಾಗಿ ನಾವು ಚಂದಾಗ ನಮ್ಮ ಹೆಸರನ್ನ ಉಳಿಸ್ಕೋಬೇಕಂದ್ರೆ ನಾವು ಚಂದಾಗ ಎಲ್ಲರ ಜೊತೆ ಹೊಂದ್ಕೊಂಡು ಹೋಗ್ಬೇಕಂತ ಅನ್ಕೊಂಡು ಬಂದನ್ ನೋಡುವ ನಿತ್ಯ. ತಗೋ, ಇನ್ನು ಮುಂದೆ ನೀನು ನಮ್ಮ ತಂಗಿದ್ದಂಗೆ ಚಂದಾಗೆ ಇರೋಣ ಎಲ್ಲರೂ ಸೇರಿ. ಅಲ್ವೇ ಈಕೆ ನೀನು ತಪ್ಪರಿ ಚೇಂಜ್ ಆಗಿಬಿಟ್ಟಾಳು. ಹಿಂಗಾದ್ರಿ ಹೆಂಗೆ ಬಾಳೆ? ಜಗಳ ಯಾರ ಜೊತೆ ಮಾಡೋಣ? ನಿನ್ನ ಜೊತೆ ಮಾಡ್ಲೇನ? ಯಾಕೆ ಪ್ರಿಯತಮ್ಮ ನೀನು ಜಗಳ ಮಾಡ್ತಾರೆ? ಸುಮ್ಮನೆ ಇರೋಕ್ಕಾಗಂಗಿಲ್ಲ ಏನು? ಆಕೆಲ್ಲ ಮಾಡ್ತಾನೆ ಅನ್ನತಾಳು, ಮತ್ತು ನೀನು ಜಗಳ ಆಡ್ತಾನೆ ಮಾಡ್ತಾನೆ ಅಂತೀಲ್ಲ. ಹೋಗೋಣ ನಡಿ ಆ ಕಡೆ, ಪಾಪಕ್ಕೆಲ್ಲ ಮಾಡ್ಕೊಂಡು ಹೋಗೋಣ ಅನ್ನತಾಳ. ಮತ್ತು ನನಗೆ ಅಲ್ಲಿ ಮಕ್ಕೊನತಾಳು. ಸರಿ ನಡಿ, ಒಳಗೆ ನಡಿ ಹೋಗೋಣ. ಯಾಕ ಏನೋ ಮಾತಾಡತ್ತೀರಿ? ನನ್ನ ಮುಂದೆ ಹೇಳ್ದಂತದನ? ಸರಿ ಆಯ್ತು ಬಿಡ್ರಿ, ನಾನು ಕೆಲಸ ಮಾಡ್ಕೋತೇನೆ. ಕಮಲವಕ್ಕ ಯಾವಾಗ ಬರ್ತಾಡ್ರತಿ? ಆಕಿ ಯಾವಾಗ ಬಂದ್ರೆ ನಿನಗೇನು? ಮುಚ್ಕೊಂಡಾಗಿ ಕೆಲಸ ಮಾಡ. ಮತ್ತು ಆಕಿ ಬೇಕಾಗಿ ಸೋಗ್ಲಾಡಿ. ಯಾಕ್ರಿ ಅತ್ತಿ ಹಂಗಂತರಿ? ನಾನೇನು ಅನ್ಬಾರ್ದನಿ? ಕಮಲವಕ್ಕ ಯಾವಾಗ ಬರ್ತಾಳೆ ಅಂದಿದ್ದ ತಪ್ಪೇನ? ಅಲ್ಲ ಮತ್ತು ಬರ್ತಾಳಂತ ನೀವೇ ಹೇಳಿದ್ರಲ್ಲ. ಎದಕ್ಕೆ ಬರ್ತಾರೋ? ಇಲ್ಲೇ ಇರಕ್ಕೆ ಬರ್ತಾರಾ ಅಥವಾ ನೋಡಕ್ಕೆ ಬರ್ತಾರಾ ಅಂತ ನನಗೆ ಒಂದು ಗೊತ್ತಾಗಲಿಲ್ಲ. ಅದಕ್ಕೆ ಯಾವಾಗ ಬರ್ತಾರಂತ ಕೇಳೀನಿ. ನೀವು ನೋಡಿದ್ರೆ ಹಿಂಗೆಲ್ಲ ಅಂತೀರಿ. ಒಂದಿಟ್ಟು ಮನ್ಸಿಗೆ ಬೇಜಾರಾಗ್ತದೆ ಅಂತಿಕೆ ಅನ್ಸಂಗೇ ಇಲ್ಲಲ್ಲ ನಿಮಗೆ? ಅತ್ತೆಮ್ಮ ಬಾ ಅತ್ತೆಮ್ಮ, ಬರೀ ನಿನ್ನಂತೂ ಇದಾಯಿತು. ಏನತ್ತೆಮ್ಮ ನೀನು ಹೆಂಗಾರ ಜಗಳ ಮಾಡಲಿ ಅಂತ ಎಲ್ಲ ಕೆದ್ರಿ
ಯಾಕೈತೆಮ್ಮ ಹಿಂಗೆ ಮಾಡ್ತೀಯ ನೀನು? ನನಗಂತ ಸುಮ್ಮನೆ ಇರ್ತಿದ್ದಿ ಹಾಂ ಅಂತ ಅನ್ಕೊಂಡ್ರೆ ನನಗೂ ಸುಮ್ಮನೆ ಇರಂಗಿಲ್ಲ. ನನಗೂ ಅಂತಿದ್ದಿ, ಅವ್ರಿಗೂ ಅಂತಿದ್ದಿ, ಕಮಲಕ್ಕೂ ಅಂತಿದ್ದಿ, ಯಾರಿಗಾದ್ರೂ ಬಿಡಂಗೇ ಇಲ್ಲ ನೀನು. ಕಡಿಕ ಮಾಮಗೂ ಅಂತಿದ್ದಿ. ನೀನು ಯಾರ ಜೊತೆ ಚಂದಾಗೈತಿ ಹೇಳು? ಏನೈತಿ ಹೇಳು ಜೀವನದಾಗತ್ತಮ್ಮ? ಓ ನನಗರ ಕೇಳೋಕ್ಕಾಗಿಲ್ಲಪ್ಪ. ಮೊದಲ ತೆಲ್ಲು ಸತಿ ಹೋಗೋ ಕಡೆ ನನ್ನ ಮಾತು ಕೇಳ ನಿಂಗೆ ತೆಲ್ಲು ಸತ್ತೇನ್ಲೇ? ಹಾಂ ನಿನ್ನ ಮೂಳ ತೊಗೊಂಬಂದು ಕಾಸ ಇರಲಿ ಬಿಡ್ರಿ. ಆಕೇನು ಅನ್ಬಾರ್ದು ಅಂದಿಲ್ಲತ್ತಿ. ನಾನೆಲ್ಲ ಮಾಡ್ಕೋತಾನೆ ತಗೋರಿ. ಎಲ್ಲ ಕಸ ಹೊಡೆದ ಸಗಣಿ ಬೆಳೆದ ಎಲ್ಲ ಅಲ್ಲಿ ಅಡವ್ಯಾಗ ಹೋಗೋದು ಕಾಸ ಬಂದು ಅವಕ್ಕೆ ನೀರದ ಹಾಕ್ತೇನೆ ರೀ. ಮುಸಿರು ನೀರಲ್ಲಿ ಇಸ್ಕೊಂಬಂದು ಕಾಸು ಹಾಕಿ ಹಾಲು ಹಿಂಡಿ ತೊಗೊಂಬರ್ತೇನೆ ರೀ ಒಳಗೆ. ಡೈರಿಗೆ ಹೋಗಿ ಯಾರಾದರೂ ಕೊಟ್ಟು ಬಾ ಅಂತ ಹೇಳ್ರಿ. ಹ್ಞೂ ಎಲ್ಲ ಮಾಡಿ ಮತ್ತೆ ಯಾರ ಬರ್ತಾನಂದಿ ಮಾಡಕ್ಕೆ? ಎಲ್ಲ ನೀನೇ ಮಾಡ್ಬೇಕಿನ ಮ್ಯಾಲೆ. ಆಕೆ ಬರ್ತಾಳೆ ನೋಡು ಕಮಲಿ ಅವು ಈ ಬರ್ತಾನಂದಾಳ. ನನಗೆ ಹೋದ್ರು ಕಾಳ ಆಕಿ ಊರು ಮುಳ ಬಿಡಾಳಿ ತಂದ ಕಾಸ ಬರ್ಲಿಕ್ಕಿ ಹಸ್ತನಕಿ ಎಲ್ಲ ಬಗ್ಗಿಸ್ ಕೆಲಸ ಹಸ್ತನಕಿಗೆ ಮಾಡ್ಲಿಕ್ಕಿ. ಅವಾಗ ಗೊತ್ತಾಕತ್ತಕಿಗೆ ಬರೀ ಮಾತಾಗೆ ಅಷ್ಟ. ನಾನು ವಾಪಸ್ ಎದುರು ಮಾತಾಡ್ತೇನೆ. ನಾ ಯಾಕೆ ಸುಮ್ಮನೆ ಇರಲಿ? ಇಷ್ಟು ದಿನ ಸುಮ್ಮನೆ ಇದ್ನಿ, ಇನ್ನು ಮುಂದೆ ನಾ ಯಾಕೆ ಸುಮ್ಮನೆ ಇರೋಂಗಿಲ್ಲ? ನಾ ಮಾತ್ರ ಸುಮ್ಮನೆ ಇರೋಂಗಿಲ್ಲ. ನೋಡ್ರಿ ಏನು ಮಾಡ್ತಾನೆ ನಾ ಅಂತಿಗೆಸ್ ಎಲ್ಲ ಇಲ್ಲಿ ನನ್ನ ಮುಂದೆ ಬಾಯಿ ಕೊಚ್ಕೊಂಡು ಹೋಗಾಳು. ಬರ್ಲಿಕ್ಕೆ ಇಲ್ಲಿ ಚಂದಾಗ ಜಾಡಸ್ತಾನಕಿನ ಮಾಡ್ಲಿಕ್ಕೆ ಮನೆಯಾಗಿದ್ದ ಕೆಲಸ ಎಲ್ಲ ಮಾಡಿ 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 ಸಾಯ್ಬೇಕಾಕಿ. ಹಂಗೆ ಮಾಡ್ತಾನಕಿ ನೋಡ್ಕೊತ ಇರ್ಬೇಕಿದ್ರೆ. ನೀ ಏನಾರ ಕೈ ಇಡಾಕೆ ಹೋಗ್ಬೇಕು ಆಕೆ ಮಾಡುವಾಗ ನಿನ್ನ ಕೈಯೇ ಕತ್ತರಿಸ್ಬಿಡ್ತಾನೆ ರಾಜಿ. ಆದರೂ ರೀತಿ ಒಬ್ಬರನ್ನ ಪರಿ ನಾವು ಕಾಡಬಾರ್ದ್ರಿ. ಕಾಡಿದ್ರೆ ದೇವ್ರು ನಮ್ಗೆ ಒಳ್ಳೇದು ಮಾಡಂಗಿಲ್ಲ ರೀ. ಇವಾಗಲ್ದ್ರೂ ನರಕದಾಗಾರ ನಮಗೆ ತೋರಿಸ್ತಾರ ಅನ್ನೋದು ನನಗೆ ಗೊತ್ತಾಗೈತೆ ರೀ. ಗೊತ್ತಾಗೈತನಕ್ಕೆ ನರಕಕ್ಕೆ ಹೋಗಿ ಬಂದೇನು ನೀನು? ಹಾಂ ಏನು ಸತ್ತು ಕಾಸು ನರಕಕ್ಕೆ ಹೋಗಿ ವಾಪಸ್ ಬಂದಂಗೆ ಹೇಳತ್ತಿಲ್ಲ. ಭಾರಿ ಚಂದ ಮಾತಾಡತ್ತಿ ಬಿಡು. ಯಾವ ಕೆಲಸ ಏನೆಲ್ಲ ಮಾತಾಡೋದು ನಿನಗೆ? ಅಲ್ರಿ ರೀತಿ ನಾವು ಅದು ಗೊತ್ತಾಗಬೇಕಂತಿಲ್ಲ. ನಮಗೆ ಕಣ್ಣು ಮುಂದೆ ಕಾಣ್ತತ್ರಿ. ಅಂದರೆ ಇವಾಗ ನಾವೇನೋ ತಪ್ಪು ಮಾಡಿದ್ರೆ ಮೊದಲು ಏನಾಗ್ತಿತ್ತು, ನಮಗೆ ಸತ್ತ ಮೇಲೆ ದೇವರಲ್ಲಿ ನರಕ ಕೊಡ್ತಾನೆ ಅನ್ನೋದಿತ್ತು ರೀ. ಆದರೆ ಇವಾಗ ತೋರಿಸಿ ಬಿಡ್ತಾನೆ ರೀ ಅದನ್ನು. ನಾವು ಮಾಡಿದ ಪಾಪ ಏನು ಅನ್ನೋದು ನಮಗೆ ತೋರಿಸೇ ಬಿಡ್ತಾನೆ ರೀ. ಅದನ್ನು ಮಾಡಿದವ್ರಿಗೆ ಅದನ್ನು ಅವ್ರ ಮುಂದೆ ತೋರಿಸ್ತಾನೆ. ನಮಗೆ ನಾವು ಮಾಡಿದ ಪಾಪ ನಮ್ಗೆ ಹೆಂಗೆ ಸುತ್ಕೊತ ಅನ್ನೋದು ದೇವ್ರ ಇದ್ದಾಗನ ತೋರಿಸಿ ಬಿಡ್ತಾನೆ ರೀ. ಅಲ್ಲಿ ಹೋದ್ಮೇಲೆ ಕಷ್ಟಪಡೋದಲ್ಲ, ಇಲ್ಲಿ ಇದ್ದಾಗ ನಾವು ಹೆಂಗೆ ಕಷ್ಟಪಡ್ತೇವೆ ಅನ್ನೋದನ್ನು ದೇವ್ರು ನಾವು ಕಾಣಲಿ ಅನ್ನೋದನ್ನು ಈ ಸರಿ ಹಂಗೆ ಮಾಡಿಬಿಟ್ಟಾನೆ ರೀ. ಅದನ್ನು ಕಂಡೇನಿ ನಾನು. ಅದಕ್ಕೆ ನಾನು ಇಷ್ಟು ಬದಲಾಗಕ್ಕೆ ಕಾರಣ ಆಗೈತೆ ರೀ. ಅಂಥದ್ದು ಏನಾಯ್ತಕ್ಕ ನೀನು ಇಷ್ಟು ಬದಲಾಗುವಂಥದ್ದು? ಕೇಳಿದ್ರು ಹೇಳತ್ತಿಲ್ಲ. ಏನಾದರೂ ಆಯ್ತನಕ್ಕ ಹೇಳಕ್ಕ? ಏನಂತ ಹೇಳಿ ನಿತ್ಯ? ಅದು ಅವಾಗ ಭಾಳ ಆರಾಮ ಆಗಿಲ್ಲ, ಕನಸು ಬಿದ್ದಿತ್ತು. ಅದಕ್ಕಾಗೆ ಕೇಳ್ದೆ ಊರಿಗೆ ಹೋದ್ನಿ. ನಾನು ಊರಿಗೆ ಹೋದ್ನಿ. ಪಾಪ ಅಲ್ಲಿ ಅವ್ವ ಅವ್ರಿಗೆ ಯಾರಿಗೋ ಆರಾಮಿಲ್ಲ ಅಂತೇಳಿ ಅವ್ರನ್ನ ದವಾಖಾನಿಗೆ ಹಾಕಿದ್ರೆ ಆಕೆ ಗಂಡು ಬಂದು ಸಿಕ್ಕಂಗೆ ಆಕಿನ ಮಗನ ಕೊಲ್ಲಕ್ಕೆ ಹೋಗಿದ್ದಂತ. ಅವ್ವ ಅದನ್ನು ಬಿಡ್ಸಕ್ಕೆ ಹೋಗಿದ್ಕೆ ಅವ್ವಂದ ಕುತ್ಕಿ ಇಚ್ಕಿ ಅವ್ವನ ಸಿಕ್ಕಂಗೆ ಹೊಡೆದು ಬಿಟ್ಟ. ಅದಕ್ಕಾಗಿ ಅವ್ವ ಅಂದ್ಲು, ನೋಡವ್ವ ಯಾರ್ದೋ ಜೀವನದಾಗೂ ನಾವು ಕೆಟ್ಟದನ್ನು ಬಯಸಬಾರ್ದು, ಯಾವಾಗಲೂ ನಾವು ಒಳ್ಳೆಯದನ್ನು ಬಯಸ್ಬೇಕಂತ ಹೇಳಿ. ನಾನು ಅತ್ತೆ ಜೊತೆ ಯಾವಾಗಲೂ ಜಗಳ ಆಡ್ತಿದ್ನಲ್ಲ, ಮತ್ತು ಹಿಂಗೆ ಅದು ಇದು ಅಂತ ಹೇಳಿ ಭಾಳ ಅಂದ್ರೆ ಮಾಡಿರ್ತೇವೆ, ತಪ್ಪು ಮಾಡಿರ್ತೇವೆ ಸಣ್ಣವರಿದ್ದಂಗಿಂದ. ಅದು ಪಾಪ ನನಗೆ ಕಣ್ಣು ಮುಂದೆ ಕಂಡಂಗೆ ಆಯ್ತು. ಅದಕ್ಕಾಗಿ ಇನ್ನು ಮುಂದೆ ನಾನು ಚೆನ್ನಾಗಿರ್ಬೇಕಂತ ಅಂದ್ಕೊಂಡ ಬಂದೀನಿ. ಯಾರು ಏನಾದರೂ ಅನ್ನಲಿ ಈ ಕಿವಿಯಿಂದ ಕೇಳಿ ಈ ಕಿವಿಯಿಂದ ಬಿಟ್ರಾಯ್ತು ಅಂತೇಳಿ ಚೆಂದ ಕೇಳ್ಕೊತ ಇನ್ನು ಮುಂದೆ ಚೆನ್ನಾಗಿದ್ರಾತು. ನನ್ನ ಹೆಂಗೆಲ್ಲರೂ ನಂಬಬೇಕು ಆ ರೀತಿನ ನಾನು ಇರ್ತೇನೆ. ಹೌದಾ ಅಕ್ಕ? ಹಾಗೆಲ್ಲ ಆಯಿತು? ಮತ್ತು ಒಂದು ಮಾತು ನಮಗೆ ತಿಳಿಸೇ ಇಲ್ಲ. ನಾವು ಬರ್ತಿದ್ವಲ್ಲ ನಿಮ್ಮ ಅವ್ವನ ನೋಡಕ್ಕೆ. ಮತ್ತು ಒಂದು ಮಾತು ಹೇಳಕ್ಕೇನು ದಾಡಿ ನಿನಗೆ? ಬರ್ತಿರ್ಕಿಲ್ಲ ನಾವು. ಈಗ ಹೆಂಗದಾಳ ನಿಮ್ಮ ಅವ್ವ? ಆರಾಮದಾನ? ಹಾಂ ರೀತಿ ಆರಾಮದಾರು. ಅವ್ರಿಗೂ ಬಾ ಅಂತ ಅನ್ರಿ ಇಲ್ಲೇ ಇರೋಂತೆ 1-2 ದಿನ. ಅಂದ್ರೆ ಇಲ್ಲವ ನಾನು ಇಲ್ಲೇ ಇರ್ತಾನೋ, ಪಾಪ ಹುಡುಗಿ ನೋಡ್ಕೊಳಕ್ಕೆ ಯಾರೂ ಇಲ್ಲ. ಮತ್ತು ಅವ್ನು ಯಾವಾಗ ಬಂದು ನಾವು ಕೂಸಿನ ಸಾಯಿಸ್ತಾನೋ ಗೊತ್ತಿಲ್ಲ. ಅದಕ್ಕಾಗಿ ನಾನು ಇಲ್ಲೇ ನೋಡ್ಕೊಂತ ಇರ್ತಾನೋ. ನೀನು ಹೋಗಿ ಬಾ, ನಾನು ಒಂದು ಯಾವಾಗಾರ ನಡಕ್ಕೆ 1-2 ದಿನ ಬಂದು ಹೋಗ್ತಾನಂತಂದ್ರೆ ಅದಕ್ಕೆ ಆಯ್ತು ಅಂತಿಕೆ ಸಹ ಬನ್ರಿ. ಮತ್ತು ಅತಿ ಏತಿ ಅತಿ ಏತಿ ಈಗ ಯಾವಕ್ಕಿ ಐತಿ ಅಂತಾಳೋ ಏತಿ ಅಂತಾಳೋ ಒಟ್ಟು ಯಾರಾಗ ಒಂದು ಅಂತಾಳ. ಏತಿ ಅಂತೇಳಿ ಎತ್ತನ ಮಾಡಾಕಿದಾಳ ನಾನು. ಬಾರ್ವಾ ಕಮಲವ್ವ. ರಾಜಿ ಯಾವಾಗ ಬಂದಿ? ಆರಾಮದೇನು? ಹೆಂಗದಾಳವ್ವ? ಆರಾಮದಾಳು? ಹ್ಞೂ ಕಮಲವ್ಕ ಅವ್ವ ಆರಾಮದಾಳ. ನೀ ಆರಾಮದೇನು? ಹುಡುಗರು ಹೆಂಗದಾರು? ಮತ್ತು ಹೆಂಗೆ ನಡೆಯತ್ತೆ ಅವ್ರದ್ದು ಎಜುಕೇಷನ್ ಎಲ್ಲ ಚಲೋ ಐತೇನ? ಹ್ಞೂ ಹಂಗೆ ಹೋಗಾಕತ್ತಾವ. ಮತ್ತು ಏನು ಕಲಿತಾವು ಏನು ಮಾಡ್ತಾವೆ ನಮ್ಗೇನು ಗೊತ್ತಾಗೋದ? ಓದಾಕ್ಬಾರ್ದು ಬಿಡೋದು. ಅವ ಕಲಿಸಿದ್ದನ ಟಸ್ ಪುಸ್ ಅಂತೇಳಿ 1-2 ಮಾತು ಮಾತಾಡ್ತಾನೆ ಅಷ್ಟೇ ನಾನು. ಮತ್ತು ಅವನ್ ಕೇಳಿನಂತ ಹೇಳಿದಿ? ಹೇಳಿನಕ್ಕ. ಅದಕ್ಕೆ ಸರಿ ಬಂದಾಗ ಲತಾನ ಗುಂಡನ ನೋಡ್ಬೇಕನ್ನತ್ತಿದ್ಲ. ಅದಕ್ಕೆ ಸರಿ ಬಂದಾಗ ಕರ್ಕೊಂಡು ಹೋಗ್ಕೊಂಡು ತಗೋ ಅಂತ ಅಂದಿದ್ನಿ. ಇನ್ನು ಮುಂದೆ ನೀನೇ ಇಲ್ಲೇ ಉಳಿತಾನಂಗೆಲ್ಲ ಭಾಳ ಚಲೋ ಆತು ನನಗರ. ಏನು ಮಾಡತ್ತಿರ್ವ ನಿತ್ಯ? ನಿಮ್ಮ ಮತ್ತೆ ಕರ್ಕೊಂಡು ಏನೋ ಗುಂಪುಗಾರಿಕೆ ನಡ್ಸತ್ತೀರಿ ಇಲ್ಲೇ? ಯಾಕೆ ಬಿಡಾಡಿ ಗುಂಪುಗಾರಿಕೆ ಎಲ್ಲಿಂದ ತೊಗೊಂಬಂದಿದ್ದನ? ಹಾಂ ಚೆನ್ನಾಗಿ ಮಾತಾಡಕ್ಕೆ ಬರ್ತೈತೆ ಇಲ್ಲ ನಿನಗೆ? ಏನು ಮಾತಾಡು ಮಾತು ಏನು ತಾನೋ ಗೀನೋ ಇವು ಒಂದು ಅರ್ಥ ಆಗಬಾರ್ದು ನನಗದ. ಎದಕ್ಕೆ ಬಂದೀಗಿಲ್ಲ ನಮ್ಮನಿಗೆ? ಹಾಂ ರಾಜ ಈ ಕಡೆ ಬಾರಲ್ಲಿ ಒಂದಿಟ್ಟು ಚಂದಾಗ ಹೇಳ್ತಾನಕ್ಕೆ ಎದಕ್ಕೆ ಬಂದನಂತೇಳಿ. ಯಾಕೆ ನೀನು ಬಂದು ಹೇಳಿಗಿಲ್ಲ ನಿನಗೆ? ಮತ್ತು ಇವತ್ತು ಬೇರೆ ಹೇಳ್ಬೇಕನ್ನ? ಬಾರಿ ಇದೆ ಬಿಡು. ಯಾವಾಗ ನೋಡ್ತೀವ ಗಲ್ಲ ಹಬ್ಬಿಸ್ಕೊಂಡೇ ಇರ್ತೀಯಲ್ಲ ಅವನ್ನ. ಒಂದಿಟ್ಟು ನಕ್ಕೊಂತೀರ ಕಲಿ. ದೇವ್ರ ನಗು ಅನ್ನೋದು ಕೊಟ್ಟಾನ ಇಲ್ಲ ನಿನಗೆ? ಯಾವಾಗ ನೋಡ್ತೀವ ಗಲ್ಲ ಅವು
ಒಂದು ಉಬ್ಬಿಸ್ಕೊಂಡಿರ್ತಾಳೆ, ಮೂಗೊಂದು ಹಿಂಗೆ ಒಂದು ಮಳ ಹೆಗ್ಗಿಸ್ಕೊಂಡೆ ಗಲ್ಲ ಒಂದು ಉಬ್ಬಿಸ್ಕೊಂಡಿರ್ತಾಳೆ. ನಾನು ಇಷ್ಟು ದಿನ ಹೋಗ್ಲಿ ಅಂತ ಸುಮ್ಮನೆ ಇದ್ನಿ, ಈಗ ಭಾಳ ಮಾಡಕೈತಿಲ್ಲ ಅದಕ್ಕಾಗಿ ಬಂದ ನಾನು. ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಎಲ್ಲರೂ ಹೆಂಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ವಿಡಿಯೋಸ್ ಯಾವ ರೀತಿ ಬರ್ತಾ ಇದೆ, ನಮ್ಮ ಹಳ್ಳಿ ರೈತನ ಬಡ ಜೀವನದ ಕಥೆ ಅಂತ ಕೇಳ್ತಾ ಇದ್ದೀನಿ. ಹಾಗೆ ನಮ್ಮ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಟೈಪ್ ಮಾಡಿ, ನಾನು ಬಿಡೋ ವಿಡಿಯೋ ನೋಟಿಫಿಕೇಶನ್ ಫಸ್ಟ್ ನಿಮಗೆ ಬರ್ತೀವಿ, ಸೊ ನೀವೇ ವಾಚ್ ಮಾಡ್ಬೋದು ಅಂತ ಹೇಳ್ತಾ, ಮತ್ತು ತಾಯಿ ಇಲ್ಲದ ತವರೂರು ಯಾರೆಲ್ಲ ನೋಡಿಲ್ವೋ ಪ್ಲೀಸ್ ನೋಡಿ. ತುಂಬ ಚೆನ್ನಾಗಿ ಬರ್ತಾ ಇದೆ ಸೀರಿಯಲ್ಲು. ಆರ್ಯನ್ ಕಾರ್ಟೂನ್ ರಾಯಚೂರು ಚಾನಲಲ್ಲಿದೆ. ಸೊ ಪ್ಲೀಸ್ ಹೋಗಿ ವಿಸಿಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಟೈಪ್ ಮಾಡಿ, ನಾನು ವಿಡಿಯೋ ನೋಟಿಫಿಕೇಶನ್ ಫಸ್ಟ್ ನಿಮಗೆ ಬರುತ್ತೆ, ವಿಡಿಯೋನ ಫಸ್ಟ್ ನೀವೇ ನೋಡ್ಬೋದು ಅಂತ ಹೇಳ್ತಾ, ಹಾಗೆ ಇನ್ಸ್ಟಾಗ್ರಾಮಲ್ಲಿ ಒಂದು ಹೊಸ ಐ ಡಿ ಕ್ರಿಯೇಟ್ ಮಾಡಿದ್ದೀನಿ. ಸೊ ಪ್ಲೀಸ್ ಹೋಗಿ ಅದಕ್ಕೂ ಕೂಡ ನೋಡಿ, ತುಂಬ ಚೆನ್ನಾಗಿದೆ ಎಲ್ಲ ವಿಡಿಯೋಸ್ಗಳು, ತುಂಬ ಚೆನ್ನಾಗಿ ಬರ್ತಾ ಇದೆ. ಸೊ ಯಾರಿಗೆಲ್ಲ ನಾನು ಇನ್ಸ್ಟಾಗ್ರಾಮನ್ನು ಫಾಲೋ ಮಾಡಬೇಕು ಅಂತ ಅನಿಸುತ್ತೋ ಇನ್ಸ್ಟಾಗ್ರಾಮ್ ಐ ಡಿನ ನಾನು ವಿಡಿಯೋದಲ್ಲಿ ಕಮೆಂಟ್ ಬಾಕ್ಸಲ್ಲಿ ಲಿಂಕ್ನ ಹಾಕಿರ್ತೀನಿ, ಹೋಗಿ ನೀವು ಕೂಡ ನೋಡ್ಬೋದು. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರೋ ಅವ್ರಿಗೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಇನ್ಸ್ಟಾಗ್ರಾಮಲ್ಲಿ ನಮ್ಮದು ಐ ಡಿ ಇದೆ. ಸೊ ನಿಮಗೆ ನಾನು ಕಮೆಂಟ್ ಒಳಗೆ ನಾನು ಐ ಡಿ ಹಾಕಿರ್ತೀನಿ, ಹೋಗಿ ನೋಡಿ ಸಪೋರ್ಟ್ ಮಾಡಿ, ಹಾಗೆ ಫಾಲೋ ಮಾಡಿ ಅಂತ ಕೇಳ್ಕೊತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬಾಯ್.